ಅಣ್ಣ ಇದು ಯಾವ ಸರ್ಕಾರ ಇದು ಯಾವ ನೀತಿ ಯಾವ ಸರ್ಕಾರ ಬೇಕೇ ಬೇಕು ನಮಗೆ ಬೇಕು ಅಯ್ಯಯ್ಯೋ बोलो जय 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 भीम बोलो जय 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 भीम बोलो जय 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 भीम अय्यो बेके बेको नಮಗೆ ಬೇಕು ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಅರೆ ರಕ್ತವನ್ನೇ ಚೆಲ್ಲುತ್ತೇವೆ ಅರೆ ರಕ್ತವನ್ನೇ ಚೆಲ್ಲುತ್ತೇವೆ ಅರೆ ರಕ್ತವನ್ನೇ ಚೆಲ್ಲುತ್ತೇವೆ ಹೇಳಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಹೇಳಿ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಮೇಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಧಿಕಾರಿಗಳು ಏರುತ್ತಿರುವ ಒತ್ತಡವನ್ನು ವಿರೋಧಿಸಿ ಹೇಳಿ ಧಿಕ್ಕಾರ ಬೇಕೇ ಬೇಕು ನಮಗೆ ಬೇಕು ಯಾತಕ್ಕಾಗಿ ಹೋರಾಟ ಗೌರವಕ್ಕೆ ಈ ಚಳುವಳಿಗೆ ಇನ್ನಷ್ಟು ನ್ಯಾಯ ಒದಗಿಸಲು ದಕ್ಷ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಾದಂತಹ ಮೇಡಮ್ ಅವರು ಕೂಡ ನಮ್ಮ ಚಳುವಳಿಗೆ ಆಗಮಿಸಿದ್ದಾರೆ. ಹೊಸದಾಗಿ ನಿರ್ದೇಶನಾಲಯಕ್ಕೆ ನಿರ್ದೇಶಕರಾಗಿ ಬಂದಿದ್ದಾರೆ. ಈ ಹಿಂದೆ ಏನಾಗಿದೆ ಅನ್ನೋದು ಮೇಡಮ್ನವ್ರ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಆಗಿರುವಂಥ ಹಗರಣಗಳು ಭ್ರಷ್ಟಾಚಾರಗಳು ಮಾನ್ಯ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಮೇಡಮ್ ಅವ್ರಿಗೆ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇದರಲ್ಲಿರುವಂಥ ಪ್ರತಿಯೊಂದು ಅಕ್ಷರಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು ಮೇಡಮ್. ಎಷ್ಟೋ ನಿಮ್ಮ ಒಡನಾಡಿಗಳು ನಿಮ್ಮ ಜೊತೆಲಿ ಕೆಲಸ ಮಾಡುವಂಥ ಸರ್ಕಾರಿ ನೌಕರರು, ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರು ಕಷ್ಟಪಟ್ಟು ಎಲ್ಲೋ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ತಮ್ಮ ರ್ಯಾಂಕ್ಗಳನ್ನ ಇವಾಗ ಪಬ್ಲಿಕ್ ಇದನ್ನ ಹೇಳ್ತಾರಲ್ಲ, ನೀಟಲ್ಲಿ ಆಯ್ತಲ್ಲ ಮೊನ್ನೆಲ್ಲ ಲೀಕ್ ಆಗಿರೋ ಕ್ವಶನ್ ಪೇಪರ್ಸು ಇಂಥವನ್ನೆಲ್ಲ ಎದುರಿಸಿ ಬೆದರಿಸಿ ಒಂದು ಸ್ಥಾನಮಾನಕ್ಕೆ ಬಂದಿರ್ತಾರೆ. ಅವರು ಸಹ ಇವತ್ತು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಕ್ಕಾಗಲ್ಲ ಅಂದ್ರೆ ಇದಕ್ಕಿಂತ ಶೋಧನೀಯ ಪದ ನಮ್ಗೆ ಏನಿದೆ ನಮ್ಗೆ ಗೊತ್ತಿಲ್ಲ. ಬಾಬಾ ಸಾಹೇಬರು ಇನ್ನು ಆಡಳಿತ ವರ್ಗ ಬಂಡವಾಳಶಾಹಿಗಳು ನಮಗೆ ಸ್ವತಂತ್ರ ಕೊಟ್ಟಿಲ್ಲ ಅನ್ನೋದನ್ನ ಮತ್ತೆ ಮರುಕಳಿಸುವಂತಹ ಇದು ನಮ್ಗೆ ಬಂದಿದೆ. ನಮ್ಮ ಚಳುವಳಿಯ ಕೂಗಿಗೆ ಹೋಗ್ಬಿಟ್ಟು ನೀವು ಬಂದಿದ್ದಾರೆ ಮೇಡಮ್. ಮನವಿ ತಗೊಂಡು 3 ದಿನದೊಳಗಡೆ ಸಭೆ ಏರ್ಪಾಡು ಮಾಡಬೇಕು ಮೇಡಮ್. ತಾವು ತಮ್ಮ ಇಲಾಖೆಯಲ್ಲಿ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳನ್ನು ಸಭೆ ಏರ್ಪಾಡು ಮಾಡಿ ಇರುವಂಥ ಎಲ್ಲ ಮನವಿ ಪತ್ರಗಳಿಗೆ ಹಕ್ಕುತ್ತಾಯಿಗಳಿಗೆ ತಾವು ನ್ಯಾಯ ಒದಗಿಸಬೇಕು ಅಂತ ತಮ್ಮನ್ನು ನಂಬಿ ನಾನು ಇವತ್ತಿನ ದಿನ ಇಲಾಖೆಯಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಅಲ್ಲಿನ ಅಧಿಕಾರಿ ತನ್ನ ಅಳುಳನ್ನು ಹೇಳ್ಕೊಂಡಿರುವಂಥ ದೂರಿನ ಪತ್ರವನ್ನು ಕೂಡ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಈ ಹಿಂದೆನೂ ಕೊಟ್ಟಿದ್ದೀನಿ, ಇವಾಗಲೂ ಕೊಡ್ತೀನಿ. ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರು ಕೇಂದ್ರ ಸಚಿವರಾದಂತಹ ಶ್ರೀ ಕುಮಾರಣ್ಣವರು ಅವರ ಆಪ್ತ ಸಹಾಯಕರ ಮುಖಾಂತರವಾಗಿ ಅಲ್ಲಿ ನಡೆದಂಥ ಹಗರಣಗಳ ಬಗ್ಗೆ ಎಳೆಯಾಗಿ ಬಿಡಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರ್ತಾರೆ. ಅದ್ರ ಬಗ್ಗೆ ಸಹ ನಾನು ಮೇಡಮ್ ಅವ್ರಿಗೆ ಅದನ್ನು ಕೊಡ್ತಾ ಇದ್ದೀನಿ. ಅದಾದ ನಂತರ ಇದೊಂದು ಪ್ರಶಾಂತ್ ಅಶೋಕ್ ಬರ್ಗಿ ಅಂತ ಹೇಳ್ಬಿಟ್ಟು ಸುಮಾರು 19 ಪೇಜ್ ತನ್ನ ಅಳಲನ್ನ ತೋಡ್ಕೊಂಡು ದೂರನ್ನ ಬರೀತಾರೆ. 19 ಪೇಜನ್ನು ಅಳಲನ್ನ ತೋಡ್ಕೊಂಡು ದೂರನ್ನ ಬರೀತಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೂ ಬರ್ತಾರೆ, ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಕಾರ್ಯದರ್ಶಿಗಳಿಗೂ ಬರ್ತಾರೆ, ನಿರ್ದೇಶಕರು ಬರೀತಾರೆ. ಕಳೆದ 3 ವರ್ಷದಲ್ಲಿ ಇದ್ದಂಥ ಜಂಟಿ ನಿರ್ದೇಶಕರಾಗಿರಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. ಹಾಗಾಗಿ ಕಳೆದ ಮಾರ್ಚ್ನಿಂದ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಇದನ್ನು ಹಂತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಸಹ ನಾವು ಕೊಡ್ತಾ ಇದ್ದೀವಿ ಮೇಡಮ್. ಇದು ನಮ್ಮ ಸಂಸ್ಥೆಯಿಂದ ನೋಡಿ ಮೇಡಮ್ ಮುಂದೆ ನೋಡಿ ಸರ್. ವಿರೋಧಿಸಿ ನಿವೃತ್ತಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಕಳೆದ 3 ವರ್ಷದಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳು ಕ್ರಿಯಾಯೋಜನೆಗಳ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರು ಯಾರಿದ್ದಾರೋ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ನಮ್ಮ ಒತ್ತಾಯ. ಇವತ್ತಿನ ದಿನ ನಿರ್ದೇಶನಾಲಯದ ನಿರ್ದೇಶಕರು ನಮಗೆ ಮನವಿ ತಗೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಮನವಿ ತಗೊಂಡು ಹೋದ ನಂತರ ಇವತ್ತಿನ ದಿನದಿಂದ 3 ದಿನದ ಒಳಗಡೆ ನಮ್ಮ ಸಂಸ್ಥೆಯ ರಾಜ್ಯ ಪದಾಧಿಕಾರಿಗಳು ಒಳಗೊಂಡಂತೆ ಸಭೆ ಏರ್ಪಾಡು ಮಾಡಬೇಕು. ಸಭೆಯಲ್ಲಿ ನಮ್ಮ ಹಕ್ಕೊತ್ತಾಯಗಳನ್ನು ಚರ್ಚೆ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು.
ಇದು ಯಾವುದನ್ನು ನಡೆಸಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ನಾವು ಇಷ್ಟು ಜನ ಸೇರಿಸೋದಾಗಲಿ ಅಥವಾ ಇಷ್ಟು ಜನದ್ದು ವಿರುದ್ಧ ಘೋಷಣೆ ಕೂಗೋದಾದರೆ ಏನೂ ಮಾಡೋದಿಲ್ಲ. ನಾವು ಏಕಾಂಗಿಯಾಗಿ ಕುವೆಂಪು ಅವರ ಪುತ್ಥಳಿ ಮುಂದೆ ಏಕಾಂಗಿಯಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಮುಂದಿನ ನಿವೃತ್ತಿ ನ್ಯಾಯಮೂರ್ತಿಗಳನ್ನು ಒಂದು ವಾರದಲ್ಲಿ ನೇಮಕ ಮಾಡಲಿಲ್ಲ ಅಂತ ಸರ್ಕಾರಕ್ಕೆಲ್ಲ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವತ್ತೊಂದು ದಿನ ಆ ಒಂದು ಹೋರಾಟದ ಏನು ಉಪವಾಸ ಸತ್ಯಾಗ್ರಹ ಹೋರಾಟ ಏನಿದೆ ಅದರಲ್ಲಿ ಏನೇ ಹೆಚ್ಚು ಕಮ್ಮಿಗಳಾದರೂ ಅದಕ್ಕೆ ನೇರ ಹೊಣೆ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ, ಅವರೇ ಹೊಣೆಗಾರಿಕೆ ಹೊರಬೇಕು. ತಮ್ಮ ಅರುಣ್ ಕುಮಾರ್ ಕೆ ಅಂತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಂತಾಸ್ ಸ್ವಾಭಿಮಾನಿಗಳು. ಓಕೆ, ಥ್ಯಾಂಕ್ ಯು.